ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬ್ರೋಕರ್ಗಳ ಹಾವಳಿ ಮಿತಿ ಮೀರಿದೆಯಾ? ಆಸ್ಪತ್ರೆ ಸಿಬ್ಬಂದಿಯಿಂದಲೇ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸುವಂತ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ರೋಗಿಗಳ ಸಂಕಷ್ಟವನ್ನೇ ದುರುಪಯೋಗ ಪಡಿಸಿಕೊಳ್ಳಲಾಗ್ತಿದೆಯಾ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬ್ರೋಕರ್ಗಳ ಹಾವಳಿ ಮಿತಿ ಮೀರಿದೆಯಾ? ಆಸ್ಪತ್ರೆಯ ಸಿಬ್ಬಂದಿಯಿಂದಲೇ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸುವಂತ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ರೋಗಿಗಳ ಸಂಕಷ್ಟವನ್ನೇ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗಿದೆ. ಅಪಘಾತದಲ್ಲಿ ಗಾಯಗೊಂಡ ರೋಗಿಗೆ ಆಸ್ಪತ್ರೆಯಲ್ಲಿ ಹಾಸಿಗೆ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸುವಂತ ಪ್ರಯತ್ನ ನಡೆದಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಶಿವಕುಮಾರ್ ವಿರುದ್ಧ ಈ ತರದ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ರೋಗಿಯ ಸಂಬಂಧಿ ಜೊತೆಗೆ ಆಸ್ಪತ್ರೆಯ ಸಿಬ್ಬಂದಿ ಮಾತನಾಡಿರುವಂತಹ ಒಂದು ಆಡಿಯೋ ಕೂಡ ಸಿಕ್ಕಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಿವಾಸಿ ಪ್ರಶಾಂತ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆದ ಬಳಿಕ ಚಿಕಿತ್ಸೆಗೆ ಅಂತೇಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರ ಕುಟುಂಬಸ್ಥರು ಆತನನ್ನ ಕರ್ಕೊಂಡು ಬಂದಿರ್ತಾರೆ. ಚಿಕಿತ್ಸೆ ನೀಡುವ ಬದಲು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತೇಳಿ ಅವ್ರು ಕಳಿಸಿದ್ದಾರೆ. ಆ ತರದೊಂದು ಯತ್ನ ನಡೆದಿದೆ ಅನ್ನುವಂತ ಘಟನೆ ಬೆಳಕಿಗೆ ಬರ್ತಾ ಇದೆ. ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ದಳ್ಳಾಳಿಗಳ ವಿರುದ್ಧ ಗಾಯಾಳು ಕುಟುಂಬ ಈಗ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲೇ ದಳ್ಳಾಳಿ ಜಾಲದ ಆರೋಪಕ್ಕೆ ವ್ಯಾಪಕವಾದಂತಹ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ರೋಗಿಗಳ ಈ ಸಂಕಷ್ಟವನ್ನೇ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರಾ? ಈ ತರದೊಂದು ಶಂಕೆ ಕೂಡ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಇವರೇನೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಡಿಯೋ ಕೂಡ ಸಿಕ್ಕಿದೆ. ಸೊ ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಸಿಡೆಂಟ್ಗೆ ಒಳಗಾಗಿದ್ದಂತಹ ವ್ಯಕ್ತಿ ಏನಿದ್ದಾನೆ ಪ್ರಶಾಂತ್, ಆತನ ಕುಟುಂಬಸ್ಥರು ಈ ತರದೊಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸಹಜವಾಗಿ ಆಕ್ಸಿಡೆಂಟ್ ಆಗ್ಲಿ ಮತ್ತೊಂದು ಬೇರೆ ರೀತಿಯಾದಂತಹ ಸಮಸ್ಯೆ ಇರಲಿ, ಎಮರ್ಜೆನ್ಸಿ ಅಂತೇಳಿ ಏನಿರುತ್ತೆ, ತುರ್ತು ಚಿಕಿತ್ಸಾ ವಿಭಾಗ ಅಂತ ಎಮರ್ಜೆನ್ಸಿ ಯೂನಿಟ್ ಏನಿರುತ್ತೆ, ಅಲ್ಲಿಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಬೇರೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅನ್ನುವಂತ ಸಂಭಾಷಣೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಕೂಡ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಏನ್ ನಡೆದಿದೆ ಅಲ್ಲಿ? ಏನ್ ಆರೋಪ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು? ಪ್ರಭು, ಈ ಒಂದು ಘಟನೆ ನಡೆದಿರುವಂತದ್ದು ಮೊನ್ನೆ ರಾತ್ರಿ ನಡೆದಿರುವಂತದ್ದು. ಅಂದ್ರೆ ಮೊನ್ನೆ ಸಂಜೆ ಬಂಗಾರಪೇಟೆ ಸಮೀಪ ಒಂದು ಆಕ್ಸಿಡೆಂಟ್ ಆಗತ್ತೆ. ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ಆಂಬುಲೆನ್ಸ್ ಮೂಲಕ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರುವಂತ ಸಂದರ್ಭದಲ್ಲೇನೆ ರೋಗಿಯ ಸಂಬಂಧಿ ಅಲ್ಲಿ ಇರುವಂತಹ ಒಬ್ಬ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿಯ ಫೋನ್ ನಂಬರ್ ಅನ್ನ ಕೊಡ್ತಾರೆ. ಸಂಬಂಧಿ ವಿಕ್ಟೋರಿಯಾ ಆಸ್ಪತ್ರೆಯ ಶಿವಕುಮಾರ್ ಅನ್ನುವಂತಹ ವ್ಯಕ್ತಿ ಜೊತೆಗೆ ಮಾತನಾಡುವಂತ ವೇಳೆ ಆತ ಹೇಳ್ತಾನೆ, ನಾನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ತನ್ನ ಪರಿಚಯನೂ ಕೂಡ ಮಾಡ್ಕೊಳ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಆತ ಹೇಳಿರುವಂತದ್ದು, ಯಾವುದೇ ಬಡ ರೋಗಿಗಳು ಅಥವಾ ಎಮರ್ಜೆನ್ಸಿ ಅಂತ ಬಂದ್ರು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ವಾಪಸ್ ಕಳಿಸಬಾರದು ಅನ್ನುವಂತಹ ನಿಯಮವಿದೆ. ಆದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಒಂದು ಮಾತನ್ನ ಹೇಳ್ತಾನೆ, ಇಲ್ಲಿ ಬಂದ್ರೆ ನಿಮ್ಗೆ ಜಾಸ್ತಿ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಅನ್ನ ಸಿಗೋದಿಲ್ಲ, 10,000 ರಿಂದ 15,000 ರೂಪಾಯಿ ಒಳಗಡೆನೆ ನಾನೇ ಒಂದು ಆಸ್ಪತ್ರೆನ ರೆಫರ್ ಮಾಡ್ತೀನಿ, ಅಲ್ಲಿ ನನ್ನ ಹೆಸರನ್ನ ಹೇಳಿದ್ರೆ ನಿಮ್ಗೆ ಅತ್ಯಂತ ಕಡಿಮೆ ಮೊತ್ತದಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಆಗತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾನೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಬಡ ರೋಗಿಗಳಾಗಿರ್ಬೋದು ಅಥವಾ ಯಾರೇ ಈ ತರ ಎಮರ್ಜೆನ್ಸಿ ಅಂತ ಬಂದ್ರೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳದೆ ಖಾಸಗಿ ಆಸ್ಪತ್ರೆಗೆ ಕಳಿಸುವಂತಹ ಈ ಬ್ರೋಕರ್ಗಳು ಕೇವಲ ವಿಕ್ಟೋರಿಯಾ ಆಸ್ಪತ್ರೆ ಮಾತ್ರ ಅಲ್ಲ, ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಪೂರಕ ಎನ್ನುವಂತ ಒಂದು ಆಡಿಯೋನು ಕೂಡ ಸಿಕ್ಕಿದೆ. ಆತ ಆಡಿಯೋದಲ್ಲಿ ಹೇಳ್ತಾನೆ, ನಾನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇನೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. ತಕ್ಷಣ ಹೇಳ್ತಾನೆ, ಇಲ್ಲ ಎಮರ್ಜೆನ್ಸಿ ಅನ್ನುವಂತ ಕಾರಣಕ್ಕೆ ನಾನು ಖಾಸಗಿ ಆಸ್ಪತ್ರೆನ ರೆಫರ್ ಮಾಡದೆ ಬಿಟ್ರೆ ನಾವು ಇಲ್ಲಿ ಬಂದ್ರೆ ಬರುವಂತಹ ಎಲ್ಲಾ ರೋಗಿಗಳಿಗೂ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ ಅನ್ನುವಂತಹ ಒಂದು ಸಮಜಾಯಿಷಿಯನ್ನ ಕೊಡುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಆದ್ರೆ ಎಲ್ಲೊಂದ್ ಕಡೆ ಆಡಿಯೋ ರೆಕಾರ್ಡ್ ಆಗ್ತಾ
ಆಗ್ತಿದೆ ಅನ್ನುವಂತಹ ಮಾಹಿತಿ ಆ ಸಿಬ್ಬಂದಿಗೆ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿಗೆ ಗೊತ್ತಾದ ಬಳಿಕ ಉಲ್ಟಾ ಹೊಡೆದು ಇಲ್ಲ ನಾನು ಎಮರ್ಜೆನ್ಸಿ ಅನ್ನುವಂತ ಕಾರಣಕ್ಕೆ ಈ ವಿಚಾರವನ್ನ ಹೇಳಿದೆ ಅನ್ನುವಂತ ಒಂದು ಸಂದೇಶವನ್ನ ಕೊಡ್ತಾನೆ. ಎಲ್ಲೋ ಒಂದ್ ಕಡೆ ಕೇವಲ ಇದೊಂದು ಆಡಿಯೋ ಆಚೆ ಬಂದಿರೋದ್ರಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಬಡ ರೋಗಿಗಳಿಗೆ ಚಿಕಿತ್ಸೆ ಕೊಡೋಕೆ ನಿರಾಕರಣೆ ಮಾಡ್ತಿದ್ದಾರೆ ಅನ್ನುವಂಥದ್ದೇನು ಗೊತ್ತಾಗ್ತದೆ. ಕೇವಲ ವಿಕ್ಟೋರಿಯಾ ಆಸ್ಪತ್ರೆ ಅಂತಲ್ಲ, ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ಒಂದು ಪರಿಸ್ಥಿತಿ ಇದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಆರೋಗ್ಯ ಸಚಿವರ ಗಮನಕ್ಕೂ ಕೂಡ ತರ್ತೀನಿ ಅನ್ನುವಂತಹ ಒಂದು ಮಾತನ್ನ ಆಕ್ಸಿಡೆಂಟ್ಗೆ ಒಳಗಾದಂತಹ ವ್ಯಕ್ತಿಯ ಸಂಬಂಧಿಕರು ಹೇಳಿದ್ದಾರೆ. ಸೊ ಆರೋಗ್ಯ ಸಚಿವರ ಗಮನಕ್ಕೆ ಈ ವಿಚಾರ ಏನಾದ್ರು ಬಂದಿದೆ ಆದ್ರೆ ತಕ್ಷಣನೇ ಕಾರ್ಯಪ್ರವೃತ್ತರಾಗ್ತಾರೆ. ಯಾರು ಈ ರೀತಿಯಾದಂತಹ ಖಾಸಗಿ ಆಸ್ಪತ್ರೆಗಳನ್ನ ಎಂಟರ್ಟೈನ್ ಮಾಡುವಂತಹ ಸಿಬ್ಬಂದಿ ವಿರುದ್ಧನೂ ಕೂಡ ಕಠಿಣ ಕ್ರಮಕ್ಕೆ ಮುಂದಾಗ್ತಾರೆ. ಸೊ ಅಷ್ಟು ಒಳಗಡೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಗಮನ ಹರಿಸಿ ಈ ರೀತಿಯಾದಂತಹ ಅವ್ಯವಸ್ಥೆ ಏನಾಗ್ತದೆ ಖಾಸಗಿ ಆಸ್ಪತ್ರೆಗಳ ಪರವಾಗಿ ಕೆಲಸವನ್ನ ಮಾಡ್ತಾರೆ, ಸರ್ಕಾರಿ ಹಣವನ್ನ ಪಡೆದು. ಸೊ ಅವರ ವಿರುದ್ಧ ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಕೂಗು ಕೂಡ ಕೇಳಿ ಬರ್ತಾ ಇದೆ ಪ್ರಭು. ಅಲ್ಲ ಉಲ್ಲಾಸ್, ಈಗ ಜನ ಖಾಸಗಿ ಆಸ್ಪತ್ರೆಗಳು ಅಂದ್ರೆ ಮೂಗ್ ಮುರಿತಾರೆ. ಯಾಕಂತಂದ್ರೆ ಅಲ್ಲಿ ಗೊತ್ತು ಪರಿಸ್ಥಿತಿ ಹೆಂಗಿರತ್ತೆ ಅಂತ. ಏನಾಗಿಲ್ಲ ಅಂತ ಅಂದ್ರು ಅದು ಇದು ಅಂತ ಹೇಳಿ ಬಿಲ್ ಪೀಕ್ ಕಳಿಸ್ತಾರೆ. ಬಟ್ ಇಲ್ಲಿ ಇವ್ರ ಉದ್ದೇಶ ಏನು? ಅಲ್ಲೇನ ಇವ್ರಿಗೆ ಕಮಿಷನ್ ಸಿಗತ್ತಾ ಹೇಗೆ ಅಂತ? ಈಗ ಮತ್ತೆ ಸರ್ಕಾರಿ ಆಸ್ಪತ್ರೆಗಳು ಏನಕ್ಕೆ ಬೇಕು ಈ ರೀತಿ ಮಾಡಂಗಿದ್ರೆ ಅಂತ? ಪ್ರಭು, ನಿಜವಾಗ್ಲೂ ಕೂಡ ಇದೇ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆ ರೋಗಿ ಸಂಬಂಧಿಕ ಅಂದ್ರೆ ಆಕ್ಸಿಡೆಂಟ್ ಆಗಿ ಒಳಗಾದಂತಹ ವ್ಯಕ್ತಿಯ ಸಂಬಂಧಿಕರು ಮಾತನಾಡ್ತಾರೆ. ಆಸ್ಪತ್ರೆಗೆ ಯಾವುದೇ ಒಂದು ಎಮರ್ಜೆನ್ಸಿ ಅಂತ ಹೇಳಿ ಆಂಬ್ಯುಲೆನ್ಸ್ ಬಂದ್ರು ಕೂಡ ಆಸ್ಪತ್ರೆಯ ಎಂಟ್ರಿಯಲ್ಲೇನೆ ಈ ದಲ್ಲಾಳಿಗಳು ಇರ್ತಾರೆ. ಅವರು ಏನ್ ವಿಚಾರ ಏನು ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ತೀರಾ ಎಮರ್ಜೆನ್ಸಿ ಅಂತಿದ್ರೆ ಅವರೇ ಇಂದ ಆಸ್ಪತ್ರೆನ ರೆಫರ್ ಮಾಡ್ತಾರೆ. ಅಲ್ಲಿ ಇಂಥವ್ರನ್ನೇ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನ ಕೊಡ್ತಾರೆ ಅನ್ನುವಂತಹ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ವ್ಯಕ್ತಿ ಹೆಸರನ್ನು ಕೂಡ ಅವರು ಕೊಡ್ತಾರೆ. ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂದ್ರೆ ಸರ್ಕಾರಿ ಆಸ್ಪತ್ರೆಯಿಂದ ಯಾವುದೇ ಒಬ್ಬ ರೋಗಿ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡಿ ಕಳಿಸಿದ್ರೆ ಅವರಿಗೆ ಇಂತಿಷ್ಟು ಕಮಿಷನ್ ಬರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕೆಂತಂದ್ರೆ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಹೇಳ್ತಾನೆ, ನಾಯಂಡಹಳ್ಳಿ ಸಮೀಪ ಇರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಧನಂಜಯ್ ಅನ್ನುವಂತಹ ವ್ಯಕ್ತಿ ಇರ್ತಾರೆ, ಅವರನ್ನ ನಾನು ಕಳಿಸ್ತೆ ಅಂತ ಹೇಳಿ ನೀವು ಅವ್ರಿಗೆ ಹತ್ರ ಮಾತನಾಡಿದ್ರೆ ಅವರು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ. ಅಂದ್ರೆ ಬರುವಂತಹ ರೋಗಿಗಳಿಗೆ ಅವರೇ ಮೋಟಿವೇಶನ್ ಅನ್ನ ಮಾಡಿ ಅವರಿಗೆ ಮನವೊಲಿಸಿ, ಇಲ್ಲ ಬೇರೆ ಆಸ್ಪತ್ರೆಗೆ ಹೋದ್ರೆ 50,000 ರೂಪಾಯಿ 60,000 ರೂಪಾಯಿ ಆಗುತ್ತೆ, ನಾನ್ ರೆಫರ್ ಮಾಡದೆ ಅಂತ ಅತ್ಯಂತ ಕಡಿಮೆ ಬೆಲೆಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನುವಂತಹ ಒಂದು ನಂಬಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಷ್ಟೇ ಅಲ್ಲದೆ ಅವರನ್ನ ಆ ಆಸ್ಪತ್ರೆಗೆ ಒಂದು ಖಾಸಗಿ ಆಸ್ಪತ್ರೆಗೆ ಕಳಿಸುವಂತ ತನಕನೂ ಕೂಡ ಆ ವ್ಯಕ್ತಿ ಫಾಲೋ ಅನ್ನ ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಸರ್ಕಾರಿ ಆಸ್ಪತ್ರೆಗೆ ಬರುವಂತ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸಿದ್ರೆ ಅವರಿಗೆ ಕಮಿಷನ್ ಕೂಡ ಬರುತ್ತೆ ಅನ್ನುವಂಥದ್ದು ಈ ವ್ಯಕ್ತಿಯ ವರ್ತನೆಯಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಆದಷ್ಟು ಬೇಗ ಬಡ ರೋಗಿಗಳಿಗೆ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳಿಗೆ ಈ ರೀತಿಯಾದಂತಹ ಅವ್ಯವಸ್ಥೆ ಏನ್ ಆಗ್ತಾ ಇದೆ ಇದಕ್ಕೆ ಆದಷ್ಟು ಬೇಗ ಬ್ರೇಕ್ ಹಾಕ್ಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ ಪ್ರಭು. ಉಲ್ಲಾಸ್, ಈಗ ಆಡಿಯೋದಲ್ಲಿ ಮಾತಾಡಿರುವಂತ ವ್ಯಕ್ತಿ ಯಾರು, ಆತನ ಬಗ್ಗೆ ಏನಾದ್ರು ಗೊತ್ತಾಗಿದೆಯಾ ಹೇಗೆ ಅಂತ? ಪ್ರಭು, ಆತ ಹೇಳ್ತಾನೆ ನಾನು ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಜೊತೆಗೆ ನಾನು ನೀವು ಮಾತಾಡ್ತಾ ಇರುವಂತಹ ಆಡಿಯೋ ಏನಿದೆ ಇದನ್ನ ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸರ್ಕಾರಿ ಆಸ್ಪತ್ರೆಗೆ ಬಡವರು ಬಂದ್ರೆ ನೀನು ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಆಕ್ಸಿಡೆಂಟ್ಗೆ ಒಳಗಾದಂತಹ ವ್ಯಕ್ತಿಯ ಸಂಬಂಧಿಕರು ಮಾತನಾಡದ ವೇಳೆ ಆತ ಹೇಳ್ತಾನೆ, ನಾನು ತೀರಾ ಎಮರ್ಜೆನ್ಸಿ ಅನ್ನುವಂತ ಒಂದು ಕಾರಣಕ್ಕಷ್ಟೇನೆ ನಾನು ಖಾಸಗಿ ಆಸ್ಪತ್ರೆನ ರೆಫರ್ ಮಾಡಿದ್ದು, ನಾನು ಅದ್ ಬಿಟ್ರೆ ಬೇರೆ ಯಾವ ಉದ್ದೇಶದಿಂದನೂ ಕೂಡ ನಾನು ಆ ಮಾತನ್ನ ಹೇಳಲಿಲ್ಲ ಅನ್ನುವಂತ ಒಂದು ಮಾತನ್ನ ಆ ವ್ಯಕ್ತಿ ಹೇಳ್ತಾನೆ. ಜೊತೆಗೆ ನಾನು ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಅನ್ನುವಂಥದ್ದನ್ನು ಕೂಡ ಆ ವ್ಯಕ್ತಿ ಹೇಳ್ತಾನೆ. ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದೇ ವಿಭಾಗದಲ್ಲಿ ನಾನು ಕೆಲಸವನ್ನ ಮಾಡ್ತೀನಿ ಅನ್ನುವಂಥದ್ದು ಇಲ್ಲೂ ಕೂಡ ಆ ವ್ಯಕ್ತಿ ಹೇಳೋದಿಲ್ಲ. ಯಾಕೆಂತಂದ್ರೆ ನಾಳೆ ಈ ಆಡಿಯೋ ಏನಾದ್ರು ಆಚೆ ಬಂದು ಆ ಎನ್ಕ್ವೈರಿ ಶುರುವಾದಾಗ ಅಫಿಷಿಯಲ್ ಇಂಥ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾದ್ರೆ ಆತನ ಕೆಲಸಕ್ಕೆ ಕುತ್ತು ಬರುತ್ತೆ ಅನ್ನುವಂಥದ್ದು ಆತನಿಗೆ ಗೊತ್ತಿರುತ್ತೆ. ಹಾಗಾಗಿನೇ ಫೋನ್ ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಅಂತ ಹೇಳ್ತಾನೆ, ಬಿಟ್ರೆ ಇಂತಹ ವಿಭಾಗದಲ್ಲೇನೆ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನುವಂಥದ್ದನ್ನ ಆತ ಎಲ್ಲೂ ಕೂಡ ಹೇಳೋದಿಲ್ಲ. ಜೊತೆಗೆ ಈ ವಿಚಾರವನ್ನ ವಿಕ್ಟೋರಿಯಾ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ಗೂ ಕೂಡ ಗಮನಕ್ಕೆ ತರುವಂತಹ ಕೆಲಸವನ್ನ ಆ ರೋಗಿಯ ಸಂಬಂಧಿಕರು ಮಾಡ್ತಾರೆ. ಆದ್ರೆ ಲಿಖಿತ ರೂಪದಲ್ಲಿ ದೂರನ್ನ ಕೊಡಿ, ನಾವು ಆತನ ವಿರುದ್ಧ ಯಾರೇ ಆಗಿರ್ಬೋದು ಅಥವಾ ಈ ರೀತಿಯಾದಂತಹ ಬ್ರೋಕರ್ಗಳ ಹಾವಳಿ ಏನ್ ಹೆಚ್ಚಾಗ್ತಾ ಇದೆ ಅಥವಾ ಮಧ್ಯವರ್ತಿಗಳ ಹಾವಳಿ ಏನ್ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕ್ತೀನಿ ಅನ್ನುವಂತ ಒಂದು ಸಂಜಾಯಿಷೆಯನ್ನ ಕೊಡುವಂತ ಕೆಲಸಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹೇಳ್ತಾರೆ. ಬಿಟ್ರೆ ಈ ರೀತಿಯಾಗಿ ಅಂದ್ರೆ ಆಸ್ಪತ್ರೆ ಪ್ರವೇಶ ದ್ವಾರದಲ್ಲೇನೆ ಈ ತರ ಬ್ರೋಕರ್ಗಳಾಗಿರ್ಬೋದು ಅಥವಾ ಮಧ್ಯವರ್ತಿಗಳು ಖಾಸಗಿ ಆಸ್ಪತ್ರೆ ಪರವಾಗಿ ಅಲ್ಲಿ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಈ ವಿಚಾರ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತ ಏನಿಲ್ಲ. ಆದ್ರೆ ಬಂದಿದ್ರು ಕೂಡ ಅವ್ರು ಯಾಕೆ ಮೌನವನ್ನ ವಹಿಸ್ತಾ ಇದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ಉಲ್ಲಾಸ್, ನೀವೆಲ್ಲ ಡೀಟೇಲ್ಸ್ಗಾಗಿ.